ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಈ ಸಲ ಯುದ್ಧನೇ ಬೇರೆ. ಡ್ಯಾಡೀಸ್ ಹೋಮ್. ಗೈಸ್ ಆ್ಯಕ್ಚುಲಿ ಈ ಲಾಗ್ ನಾಳೆ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ನಾನು ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ಬೆಳಿಗ್ಗೆ ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸೊ ಬೆಳಿಗ್ಗೆ ಆ್ಯಕ್ಚುಲಿ 4 ಗಂಟೆಗೆ ಅಂದರೆ 3:15 ಇಲ್ಲಿಂದ ಬಿಡಬೇಕು. ಆಮೇಲೆ ಮಿಟಪ್ ಪಾಯಿಂಟ್ ತನಕ ಹೋಗಿ ಮುಟ್ಟೋ ತನಕ ನನಗೆ 4:15 ಆಗುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಒಂದು 2-2:30 ಎದ್ದು ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಹಾಕ್ಕೊಂಡೆ ಮಲಗ್ತೀನಿ. ಬೆಳಿಗ್ಗೆ ಬಂದು ಹೆಲ್ತ್ ತಿಕ್ಕೊಂಡು ಹೋಗ್ತಾ ಇರೋದೆ. ಆಲ್ಮೋಸ್ಟ್ 17-18 ಜನ ಏನೋ ಇದ್ದೀವಿ ಗೈಸ್. ಸೊ ಇಲ್ಲಿ ನೋಡಿ, ಇಲ್ಲೊಂದು ಪಾರಿವಾಳ ಬಂದಿತ್ತು ಗೈಸ್ ನಂಗೆ ನೋಡೋಕ್ಕೆ. ಮುಚ್ಕೋತೀಯಾ ಪಾರಿವಾಳ ಬಾರೋ ಗೈಸ್, ಪಾರಿವಾಳ ಬಂದಿತ್ತು ಗೈಸ್. ನೋಡಿ ಬಾ ಓಡಬೇಡ, ಓಡ್ತು ಗೈಸ್. ಪಾರಿವಾಳನೇ ಓಡೋಯ್ತು ಗೈಸ್. ಏನು ಮಾಡಲಿ, ನನ್ನ ಜೊತೆ ಅದೂ ಬರಲ್ಲ ಅಂತದೆ. ಆಯಿತು, ಅದೂ ಬರಲ್ಲ ಅಂದರೆ ಏನಾಯಿತು, ನೀವಾದರೂ ಇದ್ದೀರಲ್ಲ, ನೀವು ನೋಡಿ ಓಕೆನಾ. ಬನ್ನಿ, ನಿಮಗೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇರಿ. ಎಲ್ರಿಗೂ ಆಲ್ಮೋಸ್ಟ್ ತಮ್ಮನೇಲಿ ನೋಡ್ಕೊಂಡು ಎಲ್ಲ ಗೊತ್ತಾಗಿರಬೇಕು ಮೋಸ್ಟ್ಲಿ. ಇರಲಿ, ನಾನೇ ಹೇಳ್ಬಿಡ್ತೀನಿ. ನಾನು ಇವಾಗ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ ಗೈಸ್. ಯಾರೆಲ್ಲ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅನ್ನುತ್ತಾ ಬನ್ನಿ ಈ ಲಾಗನ್ನು ಸ್ಟಾರ್ಟ್ ಮಾಡೋಣ. 10 hours later. ಟೈಮ್ ನೋಡಿ 4:11 ಆಗಿದೆ. ಇಲ್ಲಿ 4:15ಗೆ ಎಲ್ಲರೂ ಮೀಟ್ ಆಗೋಣ ಅಂತ ಕರೆದಿದ್ರು. ಇವಾಗ ನೋಡಿದ್ರೆ 5 ಗಂಟೆ ಅಂತ ಟೈಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳಿ, ಈಗ 1 ಅವರ್ ವೇಟ್ ಮಾಡಬೇಕು. ಅವ್ರು 5 ಅಂದಿದ್ದೀಗ 5:10 5:20 ಆಗುತ್ತೆ ಎಲ್ರಿಗೆ. ನೋಡಿ, ನೆಲಮಂಗಲ ಟೋಲ್ ಪ್ಲಾಜಾ ಹತ್ರ ನಿಂತ್ಕೊಂಡಿದ್ದೀನಿ ನಾನು. A few moments later. ಗೈಸ್, ಇವಾಗ ಮಿಟಪ್ ಪಾಯಿಂಟ್ ಕಡೆಯಿಂದ ಟಿಫನ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಏನಾದರೂ ಹೊಟ್ಟೆಗಿಟ್ಟೆಗೂ ಬೇಕಲ್ಲ, ಇಲ್ಲಾಂದ್ರೆ ಹೆಂಗೆ ಹೇಳಿ. ನಂಗೆ ಯಾಕೋ ಇವತ್ತೇನೋ ಸ್ವಲ್ಪ ಬೇಗ ಆದಂಗೆ ಅನ್ನಿಸ್ತಿದೆ ಅಪ್ಪ. ಯಾಕಂದ್ರೆ ಈಗ 5:20 ಆಗಿದೆ. ಟಿಫನ್ ಪಾಯಿಂಟ್ ಇಲ್ಲಿಂದ 70 ಕಿಲೋಮೀಟರ್ ಇದೆ, 1 ಅವರ್ ದಾರಿ. ಬನ್ನಿ, ನಿಮಗೆ ಟಿಫನ್ ಪಾಯಿಂಟ್ ಹತ್ರ ಸಿಗ್ತೀನಿ. ಏನಾದರೂ ತಿನ್ಕೊಂತ ಮಾತಾಡೋಣ ಗೈಸ್. ಇವಾಗ ಧ್ರುವ ತಾರೆ ಓಪನ್ ಆಗಿಲ್ಲ ಹೋಟೆಲು. ಮುಂದೆ ಹರ್ಷ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗ್ತಾ, ಆ್ಯಕ್ಚುಲಿ ಅಲ್ಲೇ ಪ್ಲ್ಯಾನ್ ಇತ್ತು ಫಸ್ಟು, ಅಲ್ಲೇ ಹೋಗಿ ಟಿಫನ್ ಮಾಡೋಣ ಅಂತ. ಬಟ್ ನಾವೇ ಬೇಗ ಬಂದುಬಿಟ್ಟಿವಲ್ಲ, ಅದಕ್ಕೆ ಸ್ವಲ್ಪ ಪ್ಲ್ಯಾನ್ ಚೇಂಜ್. ಏನಂಟಿ, ರಂಗೋಲಿ ಚೆನ್ನಾಗಿ ಬಿಡಿಸ್ತಿದ್ದೀರಾ? ಹಾಂ ಗೈಸ್ ನೋಡಿ, ರಂಗೋಲಿ ಬಿಡಿಸ್ತವ್ರೆ ಗೈಸ್. ಹೋಟೆಲ್ ಎಂಟ್ರಿ ಆದಂಗೆ ಇಲ್ಲಿ ನೋಡಿ, ಇಲ್ಲೊಂದು ಡೈಲಾಗ್ ಬರ್ದವ್ರೆ. ಯೋಚಿಸಿದ್ದಲ್ಲೇ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದ್ದಂತೆ ಇರುವುದಿಲ್ಲ. ನೋಡಿ ಗೈಸ್, ನೀವು ತಿಳ್ಕೊಳ್ಳಿ ಏನಂತ ಕಮೆಂಟಲ್ಲಿ ಹೇಳಿ. ಈಗ ಎಲ್ಲ ಟಿಫನಿಗೆ ಕುಂತವ್ರೆ ಇಲ್ಲಿ ನೋಡಿ. ಆಲ್ಮೋಸ್ಟ್ ಓಪನ್ ಆಗಿದೆ ಗೈಸ್. ಕಣ್ಣು ಮುಂದೆ ಇಡ್ಲಿ ವಡೆ ಇದೆ. ಇಲ್ಲಿ ನೋಡಿದ್ರೆ ಇವನು ವಿಡಿಯೋ ಮಾಡ್ತವನೆ. ಏನು ಹೇಳ್ಬೇಕು ಇವನಿಗೆ ಹೇಳಿ? ಫೋಟೋ ತೆಗಿತಾ ಇದ್ದಾನೆ. ಇದು ಬಂದು ಈಗ ಆಲ್ಮೋಸ್ಟ್ 10 ನಿಮಿಷ ಆಯಿತು. ಇನ್ನೂ ತನಕ ಒಂದು ನೋಡಿ, ಒಂದು ತುತ್ತು ತಿಂದಿಲ್ಲ ಇನ್ನು. ಏನು ಇನ್ನು ಹಿಂಗೆ ಮಾಡಿದ್ರೆ ಹೆಂಗೋ? ಓಕೆ ಗಾಯ್ಸ್ ನೋಡಿ ಗಾಯ್ಸ್, GS ಯಾಕಂದ್ರೆ ಹೆಂಗಿರ್ಬೇಡ ಹೇಳಿ. ಸೌಂಡ್ ಹೆಂಗಿದೆ ಗೈಸ್? ಇವಾಗ ಇಲ್ಲಿ BMW GS ಮತ್ತು RR 310 ಅವರಿಬ್ಬರು ರಿಟರ್ನ್ ಮನೆಗೆ ಹೋಗ್ತಾರಂತೆ. ಇಲ್ಲೇ ಟಿಫನ್ ಪಾಯಿಂಟ್ ತನಕ ಅಷ್ಟೇ ಬಂದಿರೋದು. ಅವರಿಗೆ ಟಾಟಾ ಬೈ ಬೈ ಅನ್ನೋ ಹೇಳುವ. ಇವ್ರದ್ದೇ BMW ಬೈಕು. ಅಣ್ಣ, ಇವ್ರು ಇಲ್ಲಿಂದನೇ ರಿಟರ್ನ್ ಮನೆಗೆ ಹೋಗ್ತಾರಂತೆ. ಸೊ ಇನ್ನೊಬ್ಬರು ಇವರೊಬ್ರು ಇದ್ದಾರೆ. ಇಲ್ಲಿ ಬ್ರೋ ಹೋಗ್ತೀರಾ? ಬಾಯ್, ಸಿಗೋಣ. ಓಕೆ, ಇವಾಗ ನಮ್ಮ ಸ್ಟಾಪ್ ಬಂದುಬಿಟ್ಟು ಮಿಡಲಲ್ಲಿ ಪಿಸ್ ಸ್ಟಾಪ್ ಇದೆ. ಆಮೇಲೆ ಅಲ್ಲಿಂದ ದೇವಿಗುಡ್ಡ ಟ್ರಯಲ್ ಇದೆ. ಫಸ್ಟ್ ಪಿಸ್ ಸ್ಟಾಪಿಗೆ ಹೋಗೋಣ ಗೈಸ್. ಈ ಮಂಜು ನೋಡಿ ಗೈಸ್ ಯಾವ ಥರ ಇದೆ ಅಂತ. ಈಗ ಆಲ್ಮೋಸ್ಟ್ ಟೈಮು ಜಾಸ್ತಿ ಏನೂ ಆಗಿಲ್ಲ, 7:36 ಏನೋ ಆಗಿದೆ. 7:00ವರೆಗೆ ಈ ರೀತಿ ಕ್ಲೈಮೇಟು. ಒಂದು BMW GS ಬಂದಿತ್ತು ಅಭಿ ಅಣ್ಣಂದು. ಅವರು ಬರ್ತಾರೆ ಅಂತ ತಿಳ್ಕೊಂಡಿದ್ದು, ನೋಡಿದ್ರೆ ಅವರು ಮನೆಗೆ ಹೋಗ್ತಾರಂತೆ. 850cc. ಫಸ್ಟ್ ಪಿಸ್ ಸ್ಟಾಪ್ ಹತ್ರ ಈಗ ಬ್ರೇಕ್ ಇದೆ. ಅದು ಆಲ್ಮೋಸ್ಟ್ ಎಷ್ಟು 95 ಕಿಲೋಮೀಟರ್ ಏನೋ ಇತ್ತು, 1.5 hour ದಾರಿ. ಅದರ ನಂತರ ನೆಕ್ಸ್ಟ್ ಒಂದು ದೇವಿಗುಡ್ಡ ಟ್ರಯಲಿಗೆ ಹೋಗ್ತೀವಿ. ಓಕೆ, ಈ ಲಾಗ್ ಎಲ್ಲಿ ಎಂಡ್ ಮಾಡ್ತೀನೋ ಏನೋ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲರ ಕಡೆ ಹಿಮಾಲಯನೂ ಇದೆ.
ಆಮೇಲೆ ನಂದು ಒಬ್ಬಂದೇ ಎಫ್ ಜಿ ಅಂತೂ ಯಾರ ಕಡೆನೂ ಇಲ್ಲ. ಅದು ಬಿಟ್ಟರೆ ಅಂದರೆ ಟಾಪಲ್ಲಿ ಬರೋದೀಗ ಹಿಮಾಲಯನು, ನೆಕ್ಸ್ಟ್ ಅದ್ರ ಬಿಟ್ಟರೆ ಈಗ KTM ಇದೆ, ಇಲ್ಲ ಬೆನೆಲಿ ಇದೆ ಗಾಯ್ಸ್. ಒಬ್ಬನು ಬೆನೆಲಿ ಬಂದಿದೆ ನಮ್ಮಲ್ಲಿ. ಬೆನೆಲೇನು ನೋಡ್ಲಿಕ್ಕೆ ಅಷ್ಟೊಂದು ದೊಡ್ಡ ಕಾಣಿಸ್ತಾ ಇದೆ, ಬಟ್ ಅದು 502 cc ಅಂತೆ ಗಾಯ್ಸ್. ಆದರೂ GS ನಾನು ಲೈಫಲ್ಲೇ ತಿಳ್ಕೊಂಡಿರ್ಲಿಲ್ಲ ಗಾಯ್ಸ್. ನಾನು ಒಂದಿನ BMW GS ಅನ್ನ ಓಡಿಸ್ತೀನಿ, ಹಯಾಬುಸಾ ಗಾಡಿ ಮೇಲೆ ಕುತ್ಕೋತೀನಿ. ನಿಜವಾಗ್ಲೂ ನನ್ನ ಲೈಫ್ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು. ಆದರೆ ಏನು, ಆ BMW GS ನಾನು ತಗೊಳ್ತೀನಿ ಅಂತ ಒಂದು ಇನ್ನೂ ತನಕ ಹಠ ಇದೆ. ನೋಡೋಣ, ಅದನ್ನು 1150ನೇ. ಬಟ್ ಆವಾಗ ತನಕ ಗೊತ್ತಲ್ಲ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಮೈಂಡ್ ಎಲ್ಲ ಚೇಂಜ್ ಆದಮೇಲೆ ಮತ್ತೇನು ಮಾಡ್ಲಿಕ್ಕಾಗತ್ತೆ. ನೋಡೋಣ ಏನಾಗುತ್ತೆ. ಬನ್ನಿ, ನಿಮಗೆ ಪಿಸ್ ಸ್ಟಾಪ್ ಹತ್ರ ಸಿಗ್ತೀನಿ. ಆದ್ರೆ ಮಿಡ್ಲಲ್ಲಿ ವ್ಯೂ ನೋಡ್ತಾ ಹೋಗ್ತಾ ಇದ್ರೆ ಸಿಕ್ಕಿದ್ರೆ ನಿಮಗೂ ಕಾಣಿಸ್ತೀನಿ. ಆಲ್ಮೋಸ್ಟ್ ಇಲ್ಲಿ ಗೊತ್ತಲ್ಲ, ಹೈವೇ ರೋಡಲ್ಲಿ ಈಗ ಅಂಥದ್ದು ಏನು ಸಿಗಲ್ಲ. ಬಟ್ ಇವಾಗ ಏನು ನೋಡ್ಬೇಕಂದ್ರೆ ಇದು ಫಾಗಿ ಸೀನೇ ನೋಡ್ಬೇಕು ನೀವು. ಬಟ್ ಗೈಸ್, ವಡೆ ಸಾಂಬಾರು ತಗೊಂಡಿದ್ದೆ. ಬಟ್ ಲಾಸ್ಟ್ ಟೈಮ್ ಈಗ ವಡೆ ಸಾಂಬಾರು ತಗೊಂಡಿದ್ದೆ ಅಲ್ಲ, ಅಲ್ಲಿ ವಡೆ ಜೊತೆ ಸಾಂಬಾರು ಸ್ವಲ್ಪ ಮ್ಯಾಚ್ ಆಗಿತ್ತು, ಇಲ್ಲಿ ಮ್ಯಾಚ್ ಆಗಿಲ್ಲ. ಸೊ ನಮ್ಮ ಅಡ್ಮಿನ್ ಆದಾಗ ಗೌತಮ್ ಬ್ರೋ ವಿಡಿಯೋ ನೋಡ್ತಿದ್ರೆ ಸ್ವಲ್ಪ ಸಾಂಬಾರ್ ಚೇಂಜ್ ಮಾಡಿಬಿಡಿ ನೆಕ್ಸ್ಟ್ ಟೈಮ್. ನಾನು 100ರಲ್ಲೇ ಇದ್ರೆ ಅವ್ರು 150ರಲ್ಲಿ ಎಲ್ಲೋ ಬಿಟ್ಟು ಹೋಗ್ತಾರೆ ಗೈಸ್. ನಂಗೆ ಎಲ್ಲೆಲ್ಲೋ ಹೋಗ್ಬಿಟ್ರು. ನೋಡಿ, ಕಾಣೆನೆ, ಯಾರು ಕಾಣಿಸ್ತಾನೆ ಇಲ್ಲ ಮುಂದೆ, ಎಲ್ಲ ಕಾಣೆ. ಓಕೆ, ಅಂತೂ ಇಂತೂ ಫೈನಲಿ ಒಂದು ಚೂರು ಮಾಡಿ BMW ಅಂತ ಹಯಾಬುಸಾ ಏನೇನೋ ಓಡಿಸ್ತಿದ್ದೀನಿ ಗೈಸ್. ನಂಗೂ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಆಸೆ, ಯೂಟ್ಯೂಬರ್ ಆಗ್ಬೇಕಂತ ಆಸೆ. ಮತ್ತೆ ಏನ್ ಮಾಡ್ಲಿಕ್ಕೆ ಆಗತ್ತೆ. ಯೂಟ್ಯೂಬಿಗೆ ಬೇಕಾಗಿರೋದೇನು, ನೀವು ನಿಮ್ದ್ರಲ್ಲಿ ನಾವು ಇದ್ದೀವ, ನಮ್ದ್ರಲ್ಲಿ ನೀವು ಇರ್ತೀರಾ ಅಷ್ಟೇ. ಮತ್ತೇನು ಡಿಫ್ರೆನ್ಸ್ ಏನು ಇಲ್ಲ ಗೈಸ್. ಈ ಮಂಜು ನೋಡಿ ಗೈಸ್, ಫುಲ್ ಚಳಿ ಹೊಡಿತಾ ಇದೆ, ಆಗ್ತಾ ಇದೆ ನೋಡಿ ಇಲ್ಲಿ ಯಾವ ತರ ಮಂಜು, ಫುಲ್ ಸೈಕ್ ಆಗಿದೆ. ಸ್ಪೀಡ್ ಅಂತೂ ಕಮ್ಮಿ ಆಗಲ್ಲ ಬಿಡಿ. ಏನು ಮಂಜು ಗುರು ಇದು ಗೈಸ್. ನಾನು ಪ್ರತಿ ಸಲ ಈ ರೂಟಿಂದ ಬಂದಾಗ ಇಲ್ಲೊಂದು ಕುದುರೆ ಸಿಕ್ತಿತ್ತು ಗೈಸ್. ನಂಗೆ ಇಲ್ಲೇ ಇರ್ತಿತ್ತು ಕುದುರೆ. ಎಲ್ಲಿದೆಯಪ್ಪ ಕುದುರೆ, ಬಾರೋ ಕುದುರೆ. ಸಿಗ್ತಾನೆ ಇಲ್ಲಲ್ಲ ಗೈಸ್ ಇವತ್ತು. ನನ್ನ ಗಾಡಿ ನೋಡಿದ್ರೆ ಸಾಕು ಓಡಿ ಬರ್ತಿತ್ತು ಆ ಕುದುರೆ. ಭ್ರಮೆ. 2 hours later. ಗೈಸ್, ಇವಾಗ ಒಂದು ಸಮಾಚಾರ ಬಂದಿದೆ. ಏನಪ್ಪಾ ಅಂದ್ರೆ, ನಾವು ಆಫ್ ರೋಡಿಂಗ್ ಹೋಗ್ಬೇಕಾಗಿರುವಂತ, ಟ್ರಯಲಿಗೆ ಹೋಗ್ಬೇಕಾಗಿರುವಂತ ಸ್ಥಳ ಬಂದ್ಬಿಟ್ಟು ದೇವಿಗುಡ್ಡ ಸ್ಥಳವನ್ನು ಬಂದು ಮಾಡಿದ್ದಾರೆ. ಸೊ ಅಲ್ಲಿಗೆ ನಮ್ಮನ್ನು ಹೋಗಲು ಅನುಮತಿ ಇಲ್ಲ. ಅದಕ್ಕಾಗಿಯೇ ನಾವು ಈಗ ಸ್ಟೇ ಹತ್ರ ಪ್ರಯಾಣಿಸುತ್ತಿದ್ದೇವೆ. ಯಾವಿಂದ ಬಂದ್ಬಿಡ್ತಾರೆ ಗುರು, ಒಂದು ಪ್ಲಾನ್ ಇಲ್ಲ ಏನಿಲ್ಲ. ನೋಡ್ದ ಬಂದ ಇವನು ಆಲ್ಮೋಸ್ಟ್ ಎಷ್ಟಿದೆ, 125 ಕಿಲೋಮೀಟರ್ ಇತ್ತು. 2 hours ಏನೋ ತೋರಿಸ್ತಿತ್ತು, 3 hours ತೋರಿಸ್ತಿತ್ತು. ಸೊ ಕಂಟಿನ್ಯೂ ರೈಡು 3 hours ನಾನ್ ಸ್ಟಾಪ್. ಈಗ ನಾನು ನಿಮಗೆ ಡೈರೆಕ್ಟಾಗಿ ಸ್ಟೇದಲ್ಲಿ ಮೀಟ್ ಆಗೋದು. ಕಣ್ಣಲ್ಲೇ ಮಳೆಗಾಲದಲ್ಲಿ ಬರ್ಬೇಕಿಲ್ಲಿ, ಸಖತ್ತಾಗಿರುತ್ತೆ ಮಾನ್ಸೂನ್ ಟೈಮಲ್ಲಿ. ನೋಡಿ ಯಾವ ಥರ ಫುಲ್ ಸೈಕ್ ರೋಡ್, ಜಿಗ್ಜಾಗ್ ರೋಡ್ ಫುಲ್ಲು. Guys, finally reached ಸುಜಿಗುಡ್ಡ ಹೋಮ್ ಸ್ಟೇ. ಹೌದಾ, ನಾ ಮೇಲೆ ಹೋದ್ರಂತ ನಾನು ಬಂದೆ. ಆಂಟಿ ಕೇಳಿದೆ, ಆಂಟಿ ಅಂದ್ರೆ ಬರ್ತಾ ಇದ್ರು. ಒಟ್ಟಿಗೆ ಬಂದ ಇಲ್ಲ. ಹಲೋ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.